ಕಳೆದ ಒಂದು ಹಲವು ಎಪಿಸೋಡ್ಗಳ ಹಿಂದೆ ಹೇಳಿದ್ದೆ, ಕುಮಾರಸ್ವಾಮಿ ಅವ್ರನ್ನ ಹೇಗೆ ನಂಬಬೇಕು, ನಾಳೆ ನಾವೇನು ತಪ್ಪು ಮಾಡಿದ್ರು ಅವ್ರ ಜೊತೆಗಿದ್ರು ಅನ್ನೋ ಕಾರಣಕ್ಕೂ ಅವ್ರು ನಮ್ಮ ಜೊತೆ ನಿಲ್ಲಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಇರ್ತಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋ ರೀತಿಯಲ್ಲಿ. ತನಗೆ ಹುಟ್ಟಿದ ಮಗುವೆ ತನ್ನ ಹೆಂಡತಿಯನ್ನೇ ಯಾರು ಅಂತ ಕೇಳಿದ ಮನುಷ್ಯ ಮಾಡಿದ್ದನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ ಇಲ್ಲದ ಮನುಷ್ಯ ಸಂತ್ರಸ್ತೆಯರ ಬಗ್ಗೆ ಎಷ್ಟು ಅವನಿಗೆ ಸಂತೃಪ್ತಿಯ ಭಾವನೆ ಇರ್ಬೋದು ಅವರಿಗೆ ಕೊಡಬೇಕಂತ. ಕರೆಕ್ಟ್. ತಪ್ಪು ಎಲ್ಲರೂ ಮಾಡ್ತಾರೆ ರೀ. ಅದನ್ನು ಒಪ್ಕೊಳ್ಳುವಷ್ಟಾದರೂ ಮನೋಭಾವನೆ ಬೇಕು. ನಾನು ಮಾಡಿದ್ದೀನಿ, ಅದರೊಟ್ಟಿಗೆ ನಿಂತ್ಕೋತೀನಿ ಅಂತ ಹೇಳು ಅಷ್ಟಿರ್ಬೇಕು. ನನ್ನ ದಾರಿ ತಪ್ಪಿದ್ರು, ನನ್ನ ದಾರಿಯಿಂದ ಟ್ರ್ಯಾಕ್ಗೆ ತಂದರು, ಟ್ರ್ಯಾಕಿಗೆ ತರುವಷ್ಟರಿಗೆ ಎಷ್ಟು ಜನ ಸತ್ತಿದ್ರು ಅಂತ ಯಾರಿಗೆ ಗೊತ್ತಿಲ್ಲ. ಅದನ್ನು ಹೆದರಿಸಿ ಮಾಡಿದಾರಾ ಅಥವಾ ಸೆಟ್ಲ್ಮೆಂಟ್ ಮಾಡಿದಾರ ಅಂತ ಗೊತ್ತಿಲ್ಲಲ್ಲ. ಕುಮಾರಸ್ವಾಮಿ ಎಲ್ರಿಗೆ ಸೆಟ್ಲ್ಮೆಂಟ್ ದುಡ್ಡು. ಯಾಕಂದರೆ ಕುಟುಂಬ ಇಡೀ ನೋಡಿದ್ದು ಅದೇ. ಇವರು ಜೀವನ ಕಳೆದಿದ್ದು ಸೆಕ್ಸ್ ಮತ್ತು ಸೆಟ್ಲ್ಮೆಂಟಲ್ಲೇ. ಯಾರು ಮಾತಾಡಬಾರ್ದು, ಎಲ್ಲ ಇವ್ರದ್ದು ವಂಶ. ಇವರು ಎಲ್ರಿಗೆ ಅವನಿವ್ನು ಅಂತ ಅನ್ಬೋದು. ಇವರಿಗೆ ನಾವು ದೇವರು ಬಹುಪರಾಕ್ ಹೊಡಿಬೇಕು. ನಮ್ಮ ನಾಲಿಗೆಯಲ್ಲಿ ಎಲುಬಿದೆ, ಅವ್ರ ನಾಲಿಗೆಯಲ್ಲಿ ಎಲುಬಿಲ್ಲ. ನಾವು ಎಲುಬು ನಿಂತ್ಕೊಂಡು ಕರೆಕ್ಟಾಗಿ ಮಾತಾಡಬೇಕು. ಅವರು ಒಮ್ಮೆ ಗೃಹ ಮಂತ್ರಿಯವ್ರಿಗೆ ಹೇಳ್ತಾರಂತೆ, ಬೆನ್ನು ಮೂಳೆ ಇಲ್ಲದ ಗೃಹ ಮಂತ್ರಿ ಅಂತ. ಇವರ ಫ್ಯಾಮಿಲಿಯವ್ರು ತೋರಿಸ್ಕೊಟ್ಟವ್ರ ಎಲ್ಲೆಲ್ಲಿ ಮೂಳೆ ಇದೆ ಅಂತ. ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿಯಲ್ಲಿ ತೋರಿಸಿದ್ದಾರೆ ಎಲ್ಲೆಲ್ಲಿ ಮೂಳೆಗಳಿದೆ ಇವರಿಗೆ ಅಂತ. ಓಕೆ, ಇವರಿಗೆ ಮಾತ್ರ ಮಾತಾಡ್ಲಿಕ್ಕೆ ಬರೋದಂತನಾ? ಯಾರು ಮಾತಾಡ್ಲಿಕ್ಕೆ ಆಗಲ್ಲ ಅಂತ? ಜಾತಿ ಬಣ್ಣ ತರ್ತಾರೆ. ನಾವು ಒಕ್ಕಲಿಗರಿ, ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿದರೆ ಸುಮ್ಮನೆ ಕೂತ್ಕೊಬೇಕಾ? ಯಾಕಂದ್ರೆ ಮಾಡಿದವನು ಒಕ್ಕಲಿಗರ ಮನೆತನದ ನಾನೇ ದಂಡನಾಯಕ ಅಂತ ಹೇಳುವ ಮನೆಯವನು ಅಂತನಾ? ನಾವು ಅದರಲ್ಲೇ ಬರೋದು. ನಮ್ಮ ಕ್ಯಾಟಗರಿನ ಅದೇ, ಬೇರೆ ಕ್ಯಾಟಗರಿ ಇದೆನಾ? ಕುಮಾರಸ್ವಾಮಿಗೆ ಒಕ್ಕಲಿಗರಲ್ಲಿ ಒಂದು ಬೇರೆ ಕ್ಯಾಟಗರಿ ಇದೆನಾ? ಇಲ್ಲಲ್ಲ. ರೇಪ್ ಆದ ಹೆಣ್ಣು ಮಕ್ಕಳಿಗೆ ಬೇರೆ ಕ್ಯಾಟಗರಿ ಇದೆನಾ? ಅವ್ರು ಒಕ್ಕಲಿಗರ ಕ್ಯಾಟಗರಿ ಇಲ್ಲ, ನಾನು ಒಕ್ಕಲಿಗ. ಅದೇ 3B ನಾನು ಬರೋದು. ಕರೆಕ್ಟ್ ಆಯ್ತಲ್ಲ? ನಮ್ಗೆ ಹೆಮ್ಮೆ ಇಲ್ವಾ? ಇವರು ಸಂಸಾರ ಅಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ದೇವೇಗೌಡರ ಕುಟುಂಬ ನಮ್ಮ ಕುಟುಂಬ ಇದ್ದಂಗೆ. ಇವರು ಡಿಸ್ಓನ್ ಮಾಡ್ತಾರಲ್ಲ, ಕ್ರಿಮಿನಲ್ ಆದ ಕೂಡಲೇ ಕುಟುಂಬ ಅಲ್ಲ, ಕ್ರಿಮಿನಲ್ ಆಗಿಲ್ಲ ದುಡ್ಡು ಮಾಡುವಾಗ ನನ್ನ ಕುಟುಂಬ, ಸೀಟ್ ಕೊಡಲಿಕ್ಕೆ ನನ್ನ ಕುಟುಂಬ, ಬಿ ಫಾರ್ಮ್ ಕೊಡಲಿಕ್ಕೆ ನನ್ನ ಕುಟುಂಬ, ಮೋದಿಯನ್ನು ಕರ್ಕೊಂಬಂದು ಅಲ್ಲಿ ನಿಂತು ಕೈ ಎತ್ತಿಸ್ಲಿಕ್ಕೆ ನನ್ನ ಕುಟುಂಬ. ಇವರು ಮಾತ್ರ, ನಾನು ಅದೇ ಹೇಳಿದ್ದು, BJP ಅವರು ಗೊತ್ತಾಗಿಲ್ಲ ಅವರಿಗೆ ನಾವು ಅಪ್ಕೊಂಡಿದ್ದು ಎಲ್ಲಿಂದ ಬಂದವರನ್ನಂತ. ಕೊಚ್ಚೆನ ಅಪ್ಕೊಂಡಿದ್ದೀನಿ ಅಂತ ಅವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಮತ್ತೆ ಇವರು ನಮ್ಗೆ ಹೇಳೋದು, ಯಾಕ್ರಿ BJP ಕಮಲದಲ್ಲಿ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರಿ? ಅಪ್ಕೊಂಡವ್ರು ನೀವು, ಕರ್ಕೊಂಬಂದವ್ರು ನೀವು, ಕೈ ಎತ್ತಿಸಿದವರು ನೀವು, ನಮ್ಮನ್ಯಾಕೆ ದೂಷಿಸ್ತೀರಿ? ಏನಿದು ಕುಮಾರಸ್ವಾಮಿ ಪ್ರೊಡಕ್ಷನ್ಸಾ? ಕುಮಾರಸ್ವಾಮಿಗೆ ಹೇಳಿದಂಗೆ ಮಾತಾಡಲಿಕ್ಕೆ ಕುಮಾರಸ್ವಾಮಿ ಪ್ರೊಡಕ್ಷನ್ಸ್ ಅದು. ಕುಮಾರಸ್ವಾಮಿ ಫಿಲ್ಮ್ ಇದ್ರಲ್ಲ, ಅವರೆಲ್ಲದನ್ನು ಅದೇ ಮೋಡಲ್ಲಿ ನೋಡೋದು. ಎಲ್ಲೆಲ್ಲಿ ಏನೇನು ಸೆಟ್ಲ್ಮೆಂಟೋ ಇನ್ನೊಂದು ಸ್ವಲ್ಪ ದಿನದಲ್ಲ ಅದನ್ನು ತೋರಿಸ್ತೀನಿ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರಲ್ಲ ಅವರು, ತೋರಿಸ್ಲಿ ಅವ್ರು ನನಗೆ ಪರ್ಮಿಷನ್ ಕೊಡಲಿ, ಏನಿದೆ ತೋರಿಸಪ್ಪ ನೀನು ಅಂತ. ನಾನು ಇನ್ನೂ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಆ ಮರ್ಯಾದೆ ಇಟ್ಕೊಂಡಿದ್ದೀನಿ. ಅಪ್ಪಾಜಿ ಬಗ್ಗೆ ನಾನು ಇನ್ನೂ ಆ ಮರ್ಯಾದೆ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತ್ರಿ ಯಾವ್ಯಾವ ಪಿಂಪುಗಳನ್ನು ಇಟ್ಕೊಂಡಿದ್ರು, ಏನೇನು ಕೆಲಸ ಮಾಡಿದ್ರು ಅಂತ ಗೊತ್ತು, ಏನೇನು ಹುದ್ದೆಗಳನ್ನು ಇಟ್ಕೊಂಡಿದ್ರು ಅಂತ ಗೊತ್ತು. ಇವರು ಬೇರೆಯವರ ಬೆನ್ನೆಲುಬು, ಬೇರೆಯವರ ನರದ ಬಗ್ಗೆ ಮಾತಾಡುವ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತು. ಬೇರೆಯವರ ಮನೆತನದ ಬಗ್ಗೆ, ಗಂಡಂದ್ರ ಬಗ್ಗೆ ಮಾತಾಡುವವನು. ಕರೆಕ್ಟ್ ಅಲ್ವಾ? ಅದೇ ಯಾರಾದರೂ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಬೇಜಾರಾಗಲ್ವಾ? ಕುಮಾರಸ್ವಾಮಿ ಮಗನ ಬಗ್ಗೆ ಯಾರಾದರೂ ಮಾತಾಡಿದರೆ, ಒಬ್ಬಳು IAS ಅಧಿಕಾರಿ ಅವಳ ಕೆಲಸ ಮಾಡ್ತಾಳೆ ಅಷ್ಟು ಮಾತ್ರ. ಇವ್ರಿಗೆ ಯಾವ ರೈಟ್ಸು ಇಲ್ಲ. ಈಸ್ ಜಸ್ಟ್ ಆನ್ MLA ಅಷ್ಟೇ.
ಈಸ್ ಜಸ್ಟ್ ಆ್ಯನ್ MLA ಕುಮಾರಸ್ವಾಮಿ. ಅದು ಒಂದು ಪ್ಲೇಸ್ಗೆ ಮಾತ್ರ, ಯಾವುದು, ಚನ್ನಪಟ್ಟಣ. ಅಷ್ಟಕ್ಕೆ ಬಿಟ್ಟರೆ ಕುಮಾರಸ್ವಾಮಿ ಈಸ್ ನಥಿಂಗ್ ಟುಡೇ. ಈಸ್ ಟಾಕಿಂಗ್ ಅಬೌಟ್ ಹರ್ ಹಸ್ಬೆಂಡ್. ಸಂತ್ರಸ್ತ ಏನು ಮಾಡಿದ್ದಾರೆ ಗೊತ್ತು, ತನ್ನ ಪಕ್ಷದ ಸಂಸದ ಏನು ಮಾಡಿದ್ದಾನೆ ಅಂತ ಗೊತ್ತಿಲ್ಲದ ಯೋಗ್ಯತೆ ಇಲ್ಲದವ್ರು ಇವರು. ಯಾರ ಗಂಡಂದ್ರು ಏನು ಮಾಡಿದ್ದಾರೆ, ಯಾರ ಹೆಂಡ್ತಿಯರು ಏನು ಮಾಡವ್ರೆ. ಯೋಗ್ಯತೆ ಇದ್ದರೆ ತನ್ನ ಸಂಸದನನ್ನು ಕರೆಸುವ ಯೋಗ್ಯತೆ ಇರಬೇಕಿತ್ತು ಈ ಮನುಷ್ಯನಿಗೆ. ಬಾಪ ಎಲ್ಲಿದ್ಯಪ್ಪ ಅಂತ ಕರಿತಾ ಇದ್ರಲ್ಲ, ಅದೇ ರೀತಿ ಇದನ್ನು ಕರಿಬೇಕಿತ್ತು. ಎಲ್ಲಿದ್ಯಪ್ಪ ನನ್ನ ವಂಶೋದ್ಧಾರಕ, ನನ್ನ ಪಾರ್ಟಿಯ ಏಕೈಕ ಸಂಸದ, ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಬರ್ಬೇಕಿತ್ತು. ಕರೆಕ್ಟ್ ಅಲ್ವಾ? ಇಂಜಂಕ್ಷನ್ ತರ್ತಾರಂತೆ, ಪ್ರೆಸ್ ಕಾನ್ಫರೆನ್ಸ್ ಕರೀತಾರಂತೆ. ಏನು ಮುಸುಡಿ ತೋರಿಸ್ಲಿಕ್ಕ ಪ್ರೆಸ್ ಕಾನ್ಫರೆನ್ಸ್? ಎಲ್ಲ ಮ್ಯೂಟ್ ಮಾಡಿ ಇವರ ಮುಸುಡಿ ತೋರಿಸುವ ನಾವು. ಕರೆಕ್ಟ್ ಅಲ್ವ ರೀ? ನಾವೇನಾದ್ರೂ ಹೇಳಿದ್ವಿ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಕರೀರಿ ಅಂತ ಹೇಳಿದ್ವಾ? ಕರಿಬೇಡಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ನಾವೇನಾದ್ರೂ ಕೇಳ್ತೀವ ನಿಮ್ಮ ಹತ್ರ ಬೈಟ್ ಇಟ್ಕೊಂಡು? ನನ್ನ ಮನೆ ಹತ್ರ ಯಾರು ಬರಬಾರ್ದು, ಇವರು ಬೇರೆಯವರ ಆಫೀಸ್ಗೆ ನುಗ್ಗಿಸ್ತಾರಂತೆ. ಎಸ್ ಸರ್, ಅದಕ್ಕೆ ಹೇಳೋದು, ಇಟ್ ಈಸ್ ನಾಟ್ ರಿಪಬ್ಲಿಕ್ ಆಫ್ ಹಾಸನ್. ಇಂಥ ಮನೆಯಲ್ಲಿ ಇಂಥವ್ರಿದ್ದೇ ಮಕ್ಕಳು ಹಂಗೆ ಹಾಳಾಗಿರೋದು. ಅರ್ಥ ಆಯ್ತಾ ನಿಮಗೆ? ಎಸ್. ದೊಡ್ಡವ್ರು ಇಂಥವ್ರ ನೋಡಿಬಿಟ್ಟೆ ಅವನು ಆ ಏಜಲ್ಲಿ ಹಂಗೆ ಮಾಡಿರೋದು. ನೋಡಿ ತಿಳಿ, ಮಾಡಿ ಕಲಿ. ಅವರು ಚಿಕ್ಕದಿದ್ದಾಗ ನೋಡಿದರೆ, ನನ್ನ ಚಿಕ್ಕಪ್ಪ ಹೆಂಗೆ ಆಟ ಆಡ್ತಾನೆ, ನನ್ನ ಅಪ್ಪ ಹೆಂಗೆ ಆಟ ಆಡ್ತಾನೆ, ಹೆಂಗೆ ಅಧಿಕಾರ ದುರುಪಯೋಗಿಸ ಬಳಸ್ಬೋದು, ಹೆಂಗೆ ಎದುರಿಸ್ಬೋದು, ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಚಿಕ್ಕಪ್ಪ ಮಾಡೋರ ಏನಾಗಿಲ್ಲ ನೋಡು, ಏನಾಯಿತು, ಚಿಕ್ಕಪ್ಪ 2 ವರ್ಷ ಮಜಾ ಮಾಡಿದ್ರು ಬಿಟ್ಟರು, ಏನಾಯಿತು ಅಂತ ಹೇಳ್ತಾರೆ. ನನ್ನ ಅಪ್ಪ ಮಾಡೋನ ಏನಾಗಿಲ್ಲ. ಇವನು ನೋಡಿ ಕಲಿತಾ ಮಾಡ್ಲಿಕ್ಕೆ ಶುರು ಮಾಡ್ದ. ಇವನು ಸ್ವಲ್ಪ ಓವರ್ ಟ್ಯಾಲೆಂಟ್ ಇದ್ದ, ರೆಕಾರ್ಡ್ ಮಾಡ್ದ, ಸಿಕ್ಕಾಕೊಂಡ. ಅಷ್ಟೇ ಇದು ಕುಮಾರಸ್ವಾಮಿ ಪ್ರೊಡಕ್ಷನ್ಸ್.